ಯವನಾಯಿಸುವ ಮಹಾರಾಜನನ್ನು ಕರೆದುಕೊಂಡು ಇತ್ತಲೇ ಬರುತ್ತಿರುವನು. ನಮಸ್ಕರಿಸುವೆನು. ಹೇಳು ರಾಜೇಶ್ವರ, ಭಕ್ತಿಯು ವರ್ಧಿಸಲಿ. ಮಾಧವ, ಮಧುಸೂದನ, ನಿನ್ನ ದರ್ಶನದಿಂದ ನನ್ನ ಜನ್ಮವು ಪಾವನವಾಯಿತು. ಜನ್ಮ ಜನ್ಮದಲ್ಲಿಯೂ ನಿನ್ನ ನಾಮಸ್ಮರಣೆಯು ನನ್ನ ಹೃದಯದಲ್ಲಿ ಅನುಗ್ರಹಿಸು ದೇವ. ರಾಜನ್, ಸತ್ಯವ್ರತನಾಗಿ ಧರ್ಮ ಮಾರ್ಗದಲ್ಲಿ ಮನಸ್ಸಿಡು, ನಿನ್ನ ಇಷ್ಟಾರ್ಥವು ಸಿದ್ಧಿಸುತ್ತದೆ. ಚಕ್ರೇಶ್ವರ, ಧರ್ಮತನಯನು ನಿನಗೆ ಸುಸ್ವಾಗತ ಬಯಸುತ್ತಿದ್ದಾರೆ. ಪ್ರೇಮ ಬುದ್ಧಿಯಿಂದ ನೀನು ನನಗೆ ಸಹಾಯಕನಾಗಿರುವುದನ್ನು ಕಂಡು ನನಗೆ ಮಹದಾನಂದವಾಯಿತು. ಯಾಗ ಮುಕ್ತಾಯವಾಗುವವರೆಗೂ ಇದೇ ರೀತಿ ಸಹಾಯಕನಾಗಿ ನಮ್ಮ ಕಾರ್ಯವು ಯಶಸ್ವಿಯಾಗುವಂತೆ ಅನುಗ್ರಹಿಸಬೇಕೆಂದು ಮನವಿ ಮಾಡಿಕೊಳ್ಳುತ್ತೇನೆ. ದೇವದೇವೇಶನಾದ ಮುಕುಂದನೇ ನಿಮ್ಮನ್ನು ತನ್ನ ಹೃದಯ ಕಮಲದಲ್ಲಿಟ್ಟುಕೊಂಡು ರಕ್ಷಿಸುತ್ತಿರುವಾಗ ನನ್ನಂಥ ಪಾಮರ ಕ್ಷತ್ರಿಯನ ಅಗತ್ಯ ನಿನಗೇಕೆ? ವೇದಗಳಿಗೂ ಅಗೋಚರನಾಗಿ ಪರಮಾತ್ಮನು ಸದಾ ನಿನ್ನ ಮಂದಿರದಲ್ಲಿಯೇ ನೆಲೆಸಿರುವಾಗ ಕಷ್ಟ ಕಾರ್ಪಣ್ಯಗಳ ಸುಳಿವೂ ಸಹ ನನಗೆ ಗೋಚರಲಾಗಲಾರವು. ಇಂಥ ಪುಣ್ಯ ಪಡೆದ ಪಾಂಡವರೇ ಧನ್ಯರು. ನಿಮ್ಮ ಕಾರ್ಯಕ್ಕೆ ಅಮಂಗಳ ಉಂಟಾಗದಿರಲಿ. ರಾಜನ್, ನಿನ್ನ ಅಮೃತವಾಣಿಯು ಫಲಿಸಲಿ. ಕೇಶವ, ನಿನ್ನ ಆಜ್ಞೆಯೇ ನನಗೆ ಶಿರೋಮಾನ್ಯ. ಪ್ರಮಾದ ಪ್ರಮಾದ, ಯಜ್ಞಾಶ್ವವು ನೀತಿನಂತೆ ಮಾಯವಾಯಿತಲ್ಲ. ದೇವದೇವ, ಪೂಜಾ ವಿಧಾನದಲ್ಲಿ ಲೋಪವು ಸಂಭವಿಸಿ ದೋಷ ಪ್ರಾಪ್ತವಾಯಿತೆ. ನೀನಿದ್ದು ಈ ಅನಾಹುತವೇ? ಇದು ಕಳಿಸು, ಹೋಗಿ ಬರೋದಿಲ್ಲ.
ಮಾತ್ರ ಯಾಕೆ ನಿನ್ನ ಇಚ್ಛೆ ಇಲ್ಲದೆ ಒಂದು ಹುಲ್ಲುಕಟ್ಟಿಯೂ ಸಹ ಚಲಿಸುವುದಿಲ್ಲ ಎಂದ ಮಾತ್ರಕ್ಕೆ ಈ ಕುದುರೆಯು ಸರ್ವಗತಿಯು ದಾರಿಯು ನಿನಗೆ ತಿಳಿದಿಲ್ಲವೇ? ಯಾವ ಅಪರಾಧಕ್ಕಾಗಿ ನಮಗೆ ಈ ಶಿಕ್ಷೆ? ಪರಮಾತ್ಮ ಅಜ್ಜ ನಿಮ್ಮ ಅಜ್ಜಿ ಎಲ್ಲೈತೆ